ನಮಸ್ತೆ, ನಮ್ಮ ಹೆಸರು ಸಿದ್ದು ರಾಜಾಪುರ್ ಅಂತ. ನಾವು ಇಲ್ಲಿ ಕೃಷಿ ಅಧಿಕಾರಿಯಾಗಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಬರುವಂತಹ ಒಂದು ಸಿಲ್ಪಾ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ ನಾವಿಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಏನಂದ್ರೆ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ IFS ಮಾಡೆಲ್ ಅಲ್ಲಿ ನಾವು ಒಂದು 5 ಬಾಕ್ಸ್ಗಳನ್ನ ಜೇನು ಸಾಕಾಣಿಕೆ ಸಲುವಾಗಿ 5 ಬಾಕ್ಸ್ಗಳನ್ನ ನಾವು ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಪ್ರೋಗ್ರೆಸಿವ್ ರೈತರು ಜೇನು ಸಾಕಾಣಿಕೆ ಮಾಡುವಂತ ಸಚಿನ್ ತಂದೆ ನಿಂಗಪ್ಪ ಅವರು ನಮ್ಮ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಕ್ಕೆ 5 ಜೇನು ಸಾಕಾಣಿಕೆ ಪೆಟ್ಟಿಗಳನ್ನು ಅವರು ಸರಬರಾಜು ಮಾಡಿದ್ದಾರೆ. ಸೊ ಈ ಎಲ್ಲಾ ಒಂದು ಪೆಟ್ಟಿಗಳು ತುಂಬಾ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಪೆಟ್ಟಿಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಕೊಟ್ಟಿದಂದ್ರೆ ಆ ಒಂದು ಪೆಟ್ಟಿಗೆ ಜೊತೆಗೆ ಅವು ಹುಳುಗಳನ್ನು ಕೂಡ ಅವರು ಸಪ್ಲೈ ಮಾಡಿದ್ದಾರೆ. ಸೊ ಅವ್ರು ಬಂದು ಖುದ್ದಾಗಿ ಬಂದು ಅವರೇ ನೈಟ್ ಬಂದು ಇನ್ಸ್ಟಾಲ್ ಮಾಡಿಬಿಟ್ಟು ಎಲ್ಲ ಒಂದು ನಮಗೆ ಮಾಹಿತಿ ಕಂಪ್ಲೀಟ್ ಜೇನು ಸಾಕಾಣಿಕೆ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವಾಗ ಸ್ಟಾರ್ಟಿಂಗ್ ಹಿಡಿದು ಹುಳುಗಳು ಯಾವ ರೀತಿ ಜೇನು ಕಟ್ತವೆ, ಅದನ್ನ ಯಾವ ರೀತಿ ನಾವು ಪೋಷಣೆ ಮಾಡಬೇಕು, ಯಾವ ರೀತಿ ನಾವು ಹನಿಯನ್ನ ಅರೆಸ್ಟ್ ಮಾಡಬೇಕು, ಎಲ್ಲವನ್ನು ಕಂಪ್ಲೀಟ್ ಆಗಿ ಅವರು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಮುಂದೆ ಅದನ್ನ ಯಾವ ರೀತಿ ನಾವು ಬಂದಿರುವಂತಹ ಜೇನು ಹನಿನ ನಾವು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ಕೊಟ್ಟು ಅವರು ಒಳ್ಳೆ ಟ್ರೈನಿಂಗ್ ಅನ್ನು ಕೊಟ್ಟಿದ್ದಾರೆ. ಸೊ ಇದೇ ರೀತಿ ರೈತರು ಇಂಥ ಒಂದು ಜೇನು ಸಾಕಾಣಿಕೆ ಒಂದು ಬಿಸ್ನೆಸ್ ಆಗಿ ಮಾಡ್ಕೊಳ್ಳಕ ಒಂದು ಒಳ್ಳೆ ಉದ್ಯಮ ಆಗಿದೆ. ಸೊ ರೈತರು ಇವ್ರ ಕಡೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು, ಸಚಿನ್ ಅವ್ರ ಕಡೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಜೇನು ಪೆಟ್ಟಿಗಳನ್ನು ತರಿಸ್ಕೊಳ್ಳೋದು ಉತ್ತಮ. ತಾವು ಒಂದು ಕೃಷಿಯಲ್ಲಿ ನಾವು ಕೇವಲ ಕೃಷಿಯನ್ನ ಅವಲಂಬನೆ ಬೆಳೆ ಬೆಳೆಯೋದ್ರ ಜೊತೆಗೆ ಅದ್ರ ಜೊತೆಗೆ ನಾವು ಉಪಕಸುಬಾಗಿ ನಾವು ಜೇನು ಸಾಕಾಣಿಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಯಾರು ರೈತರು ಜೇನು ಸಾಕಾಣಿಕೆ ಮಾಡ್ಬೇಕಂತ ಆಸಕ್ತಿ ಹೊಂದಿದ್ರಲ್ಲ, ದಯಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಮಗೆ ಕಾಲ್ ಮಾಡಿ ನಿಮ್ಮ ಇರೋ ಪ್ಲೇಸ್ಗೆ ಜೇನು ಪೆಟ್ಟಿಗೆ, ಸ್ಟ್ಯಾಂಡು, ಬಾಕ್ಸಸ್ ಎಲ್ಲ ವಿತರಣೆ ಮತ್ತೆ ಒಂದು ಕಡಿಮೆ ದರದಲ್ಲಿ ಗೌರ್ಮೆಂಟ್ ದರದಲ್ಲಿ ಜೇನು ಪೆಟ್ಟಿಗೆಗಳನ್ನ ನಿಮ್ಮ ಇರೋ ಪ್ಲೇಸ್ಗೆ ವಿತರಣೆ ಮಾಡಿಕೊಡ್ತೀವಿ.